ಎಲ್ರಿಗೂ ನಮಸ್ಕಾರ. ಸೆಂಟ್ರಿಗೆ ಬರಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮದನಿಕಾ, ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂಥ ಕಥೆನ ತಗೊಂಡು ಅದನ್ನು ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ಬರು ಸ್ನೇಹಿತರು ಒಂದು ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಲಿ ರಾಗಿಣಿಯವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸಲ್ಲಿ ನಡೆಯುವಂಥ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನು ಮಾಡಿರೋಂಥ ಅಶ್ವಿನ್ ಪಾತ್ರ, ಸೊ ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇ ಮುಖ್ಯ ಪಾತ್ರದಲ್ಲಿ ರಾಗಿಣಿಯವ್ರು ಇರ್ತಾರೆ, ಮದನಿಕಾ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂಥ ಕತೆ. ಸೊ ಅಶ್ವಿನ್ ಮತ್ತು ಧರ್ಮ ಕೀರ್ತಿರಾಜ್ ಮಾಡಿರೋಂಥ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟ್ರು, ಇವೆಲ್ಲನೂ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನು ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇಯಲ್ಲಿ ಇದೇ ಟೈಮ್ ಲೈನಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥರೋಲಿ. ಯಾಕಂದರೆ ಎಲ್ಲ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನು ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕತೆ ಯಾವ ರೀತಿ ಮುಂದುವರಿಬೋದು ಅನ್ನೋದನ್ನು ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಝಿಂಗ್ ಆ್ಯಕ್ಟ್ರೆಸ್. ಐ ಥಿಂಕ್ ಶಿ ಈಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅವ್ರಿಗೆ. ಶಿ ಈಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಆ್ಯಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನಿಸಲ್ಲ ಖಂಡಿತವಾಗ್ಲೂ. ಆ್ಯಂಡ್ ಅಪೂರ್ವ ಅವರೇ, ಸೊ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ ಕುಮಾರಸ್ವಾಮಿ ಅವರು ನಂದು ಕೂಡ ಇದಕ್ಕೆ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ನ ಮಾಡಿದ್ವಿ. ಹಾಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂಥ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡಲಿಕ್ಕೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂಥ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲ ಥರ ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತ. ಸೊ ಒಂದು ಕಡೆ ನಿರ್ದೇಶನ ವಾಟ್ ಎವರ್ ಎಕ್ಸೈಟ್ಸ್ ಮೀ. ನಾನು ಯಾವಾಗಲೂ ಮಾಡೋದು ನನಗೇನೋ ಒಂದು ಕತೆ ಹೇಳಿದಾಗ ಅದರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನು ಮಾಡ್ಬೋದು ಅದನ್ನು ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರೂ ನಡೀತಾ ಇತ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗಲ್ಲೇ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಹೇಳ್ದಂಗೆ ಹೇರ್ ಸ್ಟೈಲು ಆ್ಯಂಡ್ ಅದೊಂದು ಟೈಮ್ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶ್ವಲಿ ನಮ್ಮಲ್ಲಿ ತಂದೆ ಕೂಡ ಕೂದಲು ಕೊಟ್ಟಿದ್ದೆ. ಸರ್ ಕತೆ ಹೇಳೋವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ಥರ ಇದನ್ನು ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತೇಳಿ